ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ. ಈವರೆಗಿನ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ವೋಟಿಂಗ್ ಆಗಿದೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಬೆಳಗ್ಗೆ 11 ಗಂಟೆಯವರೆಗೆ ಆಲ್ಮೋಸ್ಟ್ 25% ಜನ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಹೆಚ್ಚು ವೋಟಿಂಗ್ ಆಗಿದೆ. 27.02% ವೋಟಿಂಗ್ ಆಗಿದೆ. ಶಿಗ್ಗಾವಿಯಲ್ಲಿ 26.01%. ಇನ್ನು ಸಂಡೂರು ಕ್ಷೇತ್ರದಲ್ಲಿ 25.96% ಜನ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಅಂದರೆ ಆಲ್ಮೋಸ್ಟ್ 25% ಜನ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. 1 ಲಕ್ಷ ವೋಟರ್ ಇದ್ರೆ 25,000 ಜನ ಈಗಾಗಲೇ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಅಂತ ಲೆಕ್ಕ. ಬೆಳಗ್ಗೆ ಬಿರುಸಿನಿಂದ ಮತದಾನ ಆಗಿದೆ. ಸದ್ಯ ಮತದಾನದ ಪ್ರಮಾಣ ಮಧ್ಯಾಹ್ನದ ಹೊತ್ತು ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ಆ ನಂತರ ಸಂಜೆ ಹೊತ್ತು ಮತ್ತೆ ಚುರುಕಾಗುತ್ತೆ. ಸೊ 3 ಕ್ಷೇತ್ರದಲ್ಲಿ ಯಾವ ರೀತಿ ಮತದಾನ ಆಗ್ತಿದೆ ಅನ್ನೋ ಡೀಟೇಲ್ ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಯಾರ್ಯಾರು ಒಂದು ವೋಟ್ ಹಾಕಿದ್ರು ಅನ್ನೋ ಡೀಟೇಲ್ ಕೂಡ ಗಮನಿಸಬಹುದು. ಗಮನಿಸ್ತಾ ಇದ್ದೀರಿ, ಇದು ಬೆಳಗ್ಗೆ 11 ಗಂಟೆಯವರೆಗಿನ ಲೆಕ್ಕಾಚಾರ. ಅಂದರೆ ಎಲೆಕ್ಷನ್ ಕಮಿಷನ್ನ ವೆಬ್ಸೈಟ್ನಲ್ಲಿ ಲಭ್ಯ ಇರುವಂಥ ಮಾಹಿತಿ ಇದು. 11 ಗಂಟೆಯವರೆಗೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ 27.02% ಮತದಾನ ಆಗಿದೆ. ಇನ್ನು ಕಳೆದ ಬಾರಿ ಈ ಕ್ಷೇತ್ರದಲ್ಲಿ 85% ಆಲ್ಮೋಸ್ಟ್ 86% ವೋಟಿಂಗ್ ಆಗಿತ್ತು ಚನ್ನಪಟ್ಟಣದಲ್ಲಿ. ಇನ್ನು ಸಂಡೂರು ಮೀಸಲು ಕ್ಷೇತ್ರ 25.96% ವೋಟಿಂಗ್ ಇಲ್ಲಿ ತನಕ, ಅಂದರೆ 11 ಗಂಟೆಯವರೆಗೆ ಆಗಿದೆ. ಈಗ 1 ಗಂಟೆಗೆ ಮತ್ತೆ ಅದು ಅಪ್ಡೇಟ್ ಆಗುತ್ತೆ. ಪ್ರತಿ 2 ಗಂಟೆಗೊಮ್ಮೆ ಮಾಹಿತಿ ಅಪ್ಡೇಟ್ ಆಗುತ್ತೆ. 2023ರಲ್ಲಿ 77% ವೋಟಿಂಗ್ ಸಂಡೂರು ಕ್ಷೇತ್ರದಲ್ಲಿ ಆಗಿತ್ತು. ನೆಕ್ಸ್ಟ್ ಶಿಗ್ಗಾವಿಯಲ್ಲಿ 2023ರಲ್ಲಿ 80% ವೋಟಿಂಗ್ ಆಗಿತ್ತು. ಈಗ 11 ಗಂಟೆಯವರೆಗೆ 26% ಜನ ತಮ್ಮ ಹಕ್ಕು ಚಲಾಯಿಸಿದ್ದಾರೆ.